ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಜಿಯೋಗ್ರಫಿ ಮಾಡ್ತಾ ಇದ್ದೀನಿ. ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸರ್ ಜಿಯೋಗ್ರಫಿ ಕ್ಲಾಸ್ ಮಾಡಿಕೊಡಿ ಜಿಯೋಗ್ರಫಿ ಅಂತ. ಯಾಕಂದರೆ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನಾನು ಇಟ್ಕೊಂಡು ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಮುಂದೆ ಬರುವ VAO, CAR, DAR ಮತ್ತು ಮುಂತಾದ KSRP ಎಕ್ಸಾಮ್ಗಳಿಗೆ ತುಂಬಾ ಯೂಸ್ ಆಗುತ್ತೆ. ಈ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇಟ್ಕೊಂಡು ಈ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ನೋಡಿ, ಇಲ್ಲಿ ನಾವು ಕರ್ನಾಟಕದ ಜಿಯೋಗ್ರಫಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಮ್ಮ ಕರ್ನಾಟಕದ ಜಿಯೋಗ್ರಫಿ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ನಾವು ತಿಳ್ಕೊಬೇಕಾಗ್ತಿದೆ. ಅಕ್ಷಾಂಶ ಮತ್ತು ರೇಖಾಂಶ ನೋಡಿ, ಅಕ್ಷಾಂಶ ಮೋಸ್ಟ್ ಇಂಪಾರ್ಟೆಂಟು. ಅಕ್ಷಾಂಶ 11.31 ಡಿಗ್ರಿ ಉತ್ತರದಿಂದ 18.45 ಡಿಗ್ರಿ ಉತ್ತರದ ಅಕ್ಷಾಂಶದವರೆಗೆ ಅಕ್ಷಾಂಶ ಇದೆ. ಯಾವುದು ನಮ್ಮ ಕರ್ನಾಟಕದ ಅಕ್ಷಾಂಶ ಎಲ್ಲಿಂದ ಇಲ್ಲಿಗೆ ಅಂದರೆ 11ರಿಂದ 18 ಇಲ್ಲಿಗಾನ ಇದೆ. ಉತ್ತರದಿಂದ ಉತ್ತರ, ಇದು ತುಂಬಾ ಇಂಪಾರ್ಟೆಂಟು. ಮತ್ತು ರೇಖಾಂಶ ನೋಡಿ, 74.12 ಡಿಗ್ರಿಯಿಂದ ಪೂರ್ವದಿಂದ 78.40 ಡಿಗ್ರಿವರೆಗೂ ಪೂರ್ವ ರೇಖಾಂಶದಿಂದ ಹೊಂದಿದೆ. ಇದು ರೇಖಾಂಶ ಆದರೆ ಇದು ಅಕ್ಷಾಂಶ. ಇವೆರಡು ತುಂಬ ಇಂಪಾರ್ಟೆಂಟು, ನೋಡ್ಕೊಬೇಕಾಗ್ತದೆ ನೀವು. ನಂತರ ಬನ್ನಿ ನಮ್ಮ ಕರ್ನಾಟಕದ ರಾಜ್ಯದ ಸಂಕೇತಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯ ಪ್ರಾಣಿ ಆನೆ, ರಾಜ್ಯ ಪಕ್ಷಿ ಭಾರತೀಯರ ನೀಲಕಂಠ ಸರಿಯಾದ ಉತ್ತರ. ನಂತರ ನೋಡಿ, ರಾಜ್ಯ ಮರ ಶ್ರೀಗಂಧ, ರಾಜ್ಯ ಹೂವು ಕಮಲ, ರಾಜ್ಯ ಗೀತೆ ಜಯ ಭಾರತದ ಜನನೀಯ ತನುಜಾತೆ ಕುವೆಂಪು ಅವ್ರದ್ದು ಬರೆದಿರೋದು. ರಾಜ್ಯ ಚಿಟ್ಟೆ ಯಾವುದು ಅಂದರೆ ಸದರ್ನ್ ಬರ್ಡ್ ವಿಂಗ್, ತುಂಬ ಇಂಪಾರ್ಟೆಂಟ್. ಇದು ರೀಸೆಂಟಾಗಿ ಕೇಳೋ ಚಾನ್ಸಸ್ ತುಂಬಾ ಇದೆ, ಅದಕ್ಕೋಸ್ಕರ ರಾಜ್ಯ ಚಿಟ್ಟೆ ತುಂಬ ಗಮನದಲ್ಲಿಟ್ಕೊಬೇಕಾಗ್ತದೆ ನೀವು. ಮತ್ತು ರಾಜ್ಯ ನೃತ್ಯ ಯಕ್ಷಗಾನ ನೋಡಿ. ಇಲ್ಲಿರ್ತಾವಲ್ಲ ಇವೆಲ್ಲನೇ ಇಂಪಾರ್ಟೆಂಟು, ಇಲ್ಲಿರೋವು ಎಲ್ಲವೂ ಇಂಪಾರ್ಟೆಂಟು ನೋಡಿ. ಆನೆ, ನೀಲಕಂಠ, ಶ್ರೀಗಂಧ, ಕಮಲ, ಜಯ ಭಾರತ ಜನನೀಯ ತನುಜಾತೆ, ಸದರ್ನ್ ಬರ್ಡ್ ವಿಂಗ್, ಯಕ್ಷಗಾನ, ಇವು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೋಡಿ, ನಮ್ಮ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. 4 ಕಂದಾಯ ವಿಭಾಗಗಳು. ಫಸ್ಟ್ನೇ ನೋಡಿ ಬೆಂಗಳೂರು ವಿಭಾಗ, ಎರಡನೇ ನೋಡಿ ಮೈಸೂರು ವಿಭಾಗ, ಮೂರನೇ ನೋಡಿ ಬೆಳಗಾವಿ ವಿಭಾಗ, ನಾಲ್ಕನೇದು ಕಲಬುರಗಿ ವಿಭಾಗ. ನೋಡಿ, ಈ ರೀತಿ ನೋಡಿ 4 ವಿಭಾಗಗಳಾಗಿ ಕರ್ನಾಟಕದ 4 ಕಂದಾಯ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಡೋದಾದರೆ, ಇದರಲ್ಲಿ ಎಷ್ಟೆಷ್ಟು ಜಿಲ್ಲೆ ಬರ್ತವೆ, ಬೆಂಗಳೂರಿನಲ್ಲಿ ಎಷ್ಟು ಜಿಲ್ಲೆ ಬರ್ತವೆ, ಮೈಸೂರು, ಬೆಳಗಾವಿ, ಕಲಬುರಗಿ ಇದರಲ್ಲೆಲ್ಲ ಎಷ್ಟೆಷ್ಟು ಜಿಲ್ಲೆ ಬರ್ತವೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಬೆಂಗಳೂರಿನಲ್ಲಿ 9 ಜಿಲ್ಲೆಗಳು ಬರ್ತವೆ, ಮೈಸೂರಲ್ಲಿ 8 ಜಿಲ್ಲೆಗಳು ಬರ್ತವೆ, ಮತ್ತು ಬೆಳಗಾವಿಯಲ್ಲಿ 7 ಜಿಲ್ಲೆಗಳು ಬರ್ತವೆ, ಕಲಬುರಗಿಯಲ್ಲೂ 7 ಜಿಲ್ಲೆಗಳು ಬರ್ತವೆ. ಇಷ್ಟು ಟೋಟಲ್ 9 ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ನೋಡ್ತೀವಿ, 8 ಜಿಲ್ಲೆ ಮೈಸೂರು ವಿಭಾಗ, ಮತ್ತು 7 ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದಲ್ಲಿ ನಾವು ಇಷ್ಟು ಜಿಲ್ಲೆಗಳನ್ನು ನೋಡ್ತೇವೆ. ಒಂದು ಇಂಪಾರ್ಟೆಂಟು, ಇವ ಬೆಂಗಳೂರಿನಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ ಅಂತಲೂ ಕೇಳ್ತಾರೆ. ಬೆಂಗಳೂರು ವಿಭಾಗ ಇದೆಯಲ್ಲ ಕಂದಾಯ ವಿಭಾಗ, ಅದರಲ್ಲಿ ಯಾವ್ಯಾವ ಜಿಲ್ಲೆ ಇದೆ, ಮೈಸೂರು ಜಿಲ್ಲೆಯಲ್ಲಿ ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆ ಇದೆ, ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನು ತುಂಬ ಡೀಪಾಗಿ ನೋಡ್ಕೊಳ್ಳಿ. ನಂತರ ನೆರೆ ರಾಜ್ಯಗಳು, ಕರ್ನಾಟಕದ ನೆರೆ ರಾಜ್ಯಗಳು ಅಂತ ಕೇಳ್ಬಿಡ್ತಾರೆ ಒಂದೊಂದು ಟೈಮು. ಯಾವ್ಯಾವು ಒಂದಿಲ್ಲ, ಒಂದಿದೆ, ಹೊಂದಿಸಿ ಬರೆಯಿರಿ, ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟು. ನೋಡಿ, ಯಾವ್ಯಾವ ನೆರೆ ರಾಜ್ಯಗಳನ್ನ ಹೊಂದಿದೆ ಅಂತ ಕೇಳಿದ್ರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ನೋಡಿ, ಇಷ್ಟು ರಾಜ್ಯಗಳು, ಎಷ್ಟೋ 1 2 3 4 5 6 ರಾಜ್ಯಗಳು ಕರ್ನಾಟಕದ ಜೊತೆ ಗಡಿ ಹೊಂದಿದೆ. 6 ರಾಜ್ಯಗಳು ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿದೆ. ಇದು ಈ 6 ರಾಜ್ಯಗಳನ್ನು ನೀವು ಗ್ಯಾಪ್ನ ಇಟ್ಕೊಳ್ಬೇಕಾಗಿತ್ತು, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅರ್ಥ ಆಯ್ತಾ? ತಿರ್ಗಾ ಪೂರ್ವದಲ್ಲಿ ಯಾವ್ದಿದೆ, ಪಶ್ಚಿಮದಲ್ಲಿ ಯಾವ್ದಿದೆ, ವಾಯುವ್ಯದಲ್ಲಿ ಏನಿದೆ, ಕರ್ನಾಟಕದ ವಾಯುವ್ಯದಲ್ಲಿ ಏನಿದೆ, ಈಶಾನ್ಯದಲ್ಲಿ ಏನಿದೆ ಅಂತ ಈ ರೀತಿಯೂ ಕೇಳೋ ಚಾನ್ಸಸ್ ಇರುತ್ತೆ. ನೀವು ಅವಕ್ಕೆಲ್ಲ ಪ್ರಿಪೇರ್ ಆಗಬೇಕಾಗ್ತದೆ. ನಂತರ ನಮ್ಮ ರಾಜ್ಯದಲ್ಲಿರುವ ಮಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಕೆಂಪು ಬಣ್ಣ ಬಗ್ಗೆ ತಿಳ್ಕೊಳೋದಾದರೆ ನೋಡಿ, ಈ ಹೆಚ್ಚಾಗಿ ಕಂಡುಬರುವ ಪ್ರದೇಶ ಯಾವ ಮಣ್ಣು, ಕೆಂಪು ಮಣ್ಣು ಯಾವುದ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂದರೆ ಕರ್ನಾಟಕದ
ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ, ಅಂದರೆ ಪೂರ್ವ ಈತ ಕೋಲಾರ ಮತ್ತು ಈತ ಚಾಮರಾಜನಗರ, ಬೆಂಗಳೂರು, ಈತ ಕಡೆ ದಕ್ಷಿಣ ಕರ್ನಾಟಕದ ದಕ್ಷಿಣ ಪ್ರದೇಶಗಳಲ್ಲಿ ಕೆಂಪು ಮಣ್ಣು ನೋಡ್ತೇವೆ ನಾವು. ಕೆಂಪು ಮಣ್ಣು ನೋಡ್ತೀವಿ. ಮತ್ತು ಇನ್ನೆಲ್ಲಪ್ಪ ಪ್ರಮುಖ ಜಿಲ್ಲೆ ಯಾವುದು ಅಂದರೆ ನೋಡಿ, ಇಲ್ಲೇ ಹೇಳಿದ್ನಲ್ಲ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಚಿತ್ರದುರ್ಗ, ಬಳ್ಳಾರಿ ಮುಂತಾದ ಕಡೆ ನಾವು ಯಾವ ಮಣ್ಣು ನೋಡ್ತೀವಿ ಅಂದರೆ ಕೆಂಪು ಮಣ್ಣು. ಕೇಳ್ತಾನೆ, ತುಮಕೂರು ಮತ್ತು ರಾಮನಗರದಲ್ಲಿ ಯಾವ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ? ಈ ರೀತಿ ಪ್ರಶ್ನೆ ಮಾಡೋ ಚಾನ್ಸಸ್ ಇರುತ್ತೆ. ನೀವು ಬರೀ ಇದೇ ಥರ ಓದ್ಕೊಂಡು ಹೋಗೋದಲ್ಲ, ಸ್ವಲ್ಪ ಆ ರೀತಿ ಮೈಂಡ್ಸೆಟ್ಟಲ್ಲೂ ನೋಡ್ಕೊಬೇಕಾಗ್ತದೆ. ನಂತರ ನೋಡಿ, ಇಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರ್ತದೆ. ಇಲ್ಲಿ ಯಾವ ಮಣ್ಣಲ್ಲಿ? ಕೆಂಪು ಮಣ್ಣಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರ್ತದೆ, ಕೆಂಪು ಮಣ್ಣಲ್ಲಿ. ಇದು ಒಂದು ಪಾಯಿಂಟ್ ನೋಡಿ. ನಂತರ ರಾಗಿ, ನೆಲಗಡಲೆ ಮತ್ತು ಜೋಳ, ಬೇಳೆಕಾಳು ಮುಂತಾದ ಬೆಳೆ ಬೆಳೆಯಲು ಅನುಕೂಲಕರ. ಇವು ಆರಾಮಾಗಿ ಯಾವುದೇ ಹೆಚ್ಚು ಈಸಿಯಾಗಿ ಬೆಳಿತವೆ ಇವು. ಎಲ್ಲಿ? ಕೆಂಪು ಮಣ್ಣಲ್ಲಿ. ರಾಗಿ, ನೆಲಗಡೆ, ಜೋಳ ಇವೆಲ್ಲ. ಅದಕ್ಕೋಸ್ಕರ ಕೆಂಪು ಮಣ್ಣು ತುಂಬಾ ಇಂಪಾರ್ಟೆಂಟು. ನೋಡ್ಕೊಬೇಕಿದು ಯಾವ್ಯಾವ ಜಿಲ್ಲೆ, ಯಾವ ಪ್ರದೇಶದಲ್ಲಿ ದಕ್ಷಿಣ ಮತ್ತು ಪೂರ್ವದಲ್ಲಿ ಕಾಣ್ತದೆ, ಮತ್ತು ರಾಗಿ ಬೆಳಿಬೋದು, ಜೋಳ ಬೆಳಿಬೋದು, ಕಬ್ಬಿಣ ಅಂಶ, ಇಷ್ಟು ಪಾಯಿಂಟು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಬನ್ನಿ, ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್ ನೋಡಿ. ಕಪ್ಪು ಮಣ್ಣು, ಕಪ್ಪು ಹತ್ತಿ. ಈ ಕಪ್ಪು ಮಣ್ಣು ಇದೆಯಲ್ಲ, ಹತ್ತಿ ಮಣ್ಣು ಅಂತ ಕರೀತಾರೆ. ಕಪ್ಪು ಹತ್ತಿ ಮಣ್ಣು ಅಂತಲೂ ಕರೀತಾರೆ, ರೇಗೋರು ಮಣ್ಣು ಅಂತಲೂ ಕರೀತಾರೆ. ಇದು ಒಂದು ವಿವಿಧವಾಗಿ ಕರೀತಾರೆ ನೋಡಿ. ನಂತರ ನೆಕ್ಸ್ಟ್ ಪಾಯಿಂಟು, ಕರ್ನಾಟಕದ ಉತ್ತರ ಮತ್ತು ವಾಯುವ್ಯ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಬೋದು. ನಾವು ಟಾಪ್ ಉತ್ತರ ಕರ್ನಾಟಕ ಇದೆಯಲ್ಲ, ನಾರ್ತ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹತ್ತು ಕಡೆ ನಾವು ಜಾಸ್ತಿ ನೋಡ್ಬೋದು, ಹೆಚ್ಚಾಗಿ ಕಂಡು ಬರ್ತೇವೆ. ಪ್ರಮುಖ ಪ್ರದೇಶ ಜಿಲ್ಲೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ಇಲ್ಲಿ ಜಿಲ್ಲೆಗಳು ನೋಡಿ. ಜಿಲ್ಲೆಗಳಾದರೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ನೋಡಿ. ಈ ಡಿಸ್ಟಿಕ್ಕಲ್ಲಿ ನಾವು ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಬೆಳೆಯೋದು ಕಂಡು ಬರ್ತದೆ ನೋಡಿ. ಅದಕ್ಕೆ ನೋಡಿ, ಕಪ್ಪು ಮಣ್ಣಲ್ಲಿ ಹತ್ತಿ ಹೆಚ್ಚಾಗಿ, ಯಾಕೆ ಹತ್ತಿನೇ ಜಾಸ್ತಿ ಬೆಳೀತಾರೆ. ಅತಿ ಹೆಚ್ಚಾಗಿ ಹತ್ತಿಯನ್ನೇ ಬೆಳೀತಾರೆ. ಯಾಕಂದರೆ ಅಲ್ಲಿ ಅತ್ಯಂತ ಸೂಕ್ತವಾಗಿರ್ತದೆ. ಯಾಕಂದರೆ ಹತ್ತಿ ಬೆಳೆಯಲಿಕ್ಕೆ ಅಲ್ಲಿ ಸೂಕ್ತವಾದ ಮಣ್ಣಾಗಿರ್ತದೆ ನೋಡಿ. ಸುಣ್ಣ, ಕಬ್ಬಿಣ ಅಂಶ, ಮೆಗ್ನೀಷಿಯಂ ಮುಂತಾದ ಖನಿಜಗಳು ಹೊಂದಿರ್ತದೆ ಯಾವುದು? ಕಪ್ಪು ಮಣ್ಣು. ಅದಕ್ಕೋಸ್ಕರ ಏನು, ಇಲ್ಲಿ ಹತ್ತಿ ಚೆನ್ನಾಗಿ ಬೆಳಿಬೋದು. ಬೆಳಗಾವಿ ಕಡೆ ಇದೆ ಈ ಮಣ್ಣು ಹೆಚ್ಚಾಗಿ, ಉತ್ತರ ಕರ್ನಾಟಕದ ಕಡೆ ಇದೆ. ಇದು ತುಂಬಾ ಇಂಪಾರ್ಟೆಂಟು. ಕಪ್ಪು ಮಣ್ಣಿನ ಬಗ್ಗೆ ಕೇಳೋ ಪಾಯಿಂಟ್ಸು ಇದೆ, ಇದನ್ನು ಕ್ಲೀನಾಗಿ ನೋಡ್ಕೊಬೇಕಾಗ್ತದೆ. ನಂತರ ಬನ್ನಿ, ಜಂಬಿಟ್ಟಿಗೆ ಮಣ್ಣು ನೋಡಿ. ಮೊನ್ನೆ ಯಾರ್ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಎಕ್ಸಾಮ್ ಬರೆದ್ರೆ ನೋಡಿ, ಜಂಬಿಟ್ಟಿಗೆ ಮಣ್ಣು ಅಂತ ಆನ್ಸರ್ ಇತ್ತು. ಬರೆದ್ರೆ ಓಕೆ, ಬರೀಲಿಲ್ಲ ಅಂದರೆ ನೋಡಿ. ಇದಕ್ಕೋಸ್ಕರ ಮಣ್ಣುಗಳ ಬಗ್ಗೆ ಕೇಳೋ ಚಾನ್ಸಸ್ ತುಂಬಾ ಇರ್ತದೆ. KE ಅವರು ಇದ್ದಾರಲ್ಲ, ಇವರು ಮಣ್ಣುಗಳ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ ನೋಡಿ. ಇವಾಗ ನಾವು ಜಂಬಿಟ್ಟಿಗೆ ಮಣ್ಣು ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕರ್ನಾಟಕದ ಹೆಚ್ಚಿನ ಮಳೆಯಾಗುವ ಪ್ರದೇಶದಲ್ಲಿ ವಿಶೇಷವಾಗಿ ನಾವು ಕಾಣಬಹುದು. ಅಂದರೆ ವಿಶೇಷವಾಗಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಾವು ಕಾಣ್ತೇವೆ. ಪ್ರಮುಖ ಜಿಲ್ಲೆಗಳು ಯಾವ್ಯಾವು ಅಂದರೆ ಕೊಡಗು ನೋಡಿ, ಯಾವಾಗೂ ಮಳೆನೇ ಅಲ್ಲಿ. ಶಿವಮೊಗ್ಗ, ಅಲ್ಲೂ ಮಳೆನೇ. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ನೋಡಿ. ಈ ಜಿಲ್ಲೆಗಳಲ್ಲಿ ನಾವು ಜಂಬಿಟ್ಟಿಗೆ ಮಣ್ಣನ್ನು ಕಾಣ್ತೇವೆ. ಇಲ್ಲಿ ಹೆಚ್ಚು ಮಳೆಯಾಗುವ ಪ್ರದೇಶ ಪಶ್ಚಿಮ ಘಟ್ಟಗಳಾಗಿರ್ತವೆ ಇದು. ಅಲ್ಲಿ ನಾವು ಜಂಬಿಟ್ಟಿಗೆ ಮಣ್ಣನ್ನು ಕಾಣ್ತೇವೆ. ನಂತರ ನೋಡಿ, ಇಲ್ಲಿ ಕಬ್ಬಿಣ, ಅಲ್ಯೂಮಿನಿಯಂ ಅಂಶಗಳು ಹೆಚ್ಚಾಗಿ ಇದರಲ್ಲಿ ಕಾಣ್ತವೆ. ಇದು ಸಾಮಾನ್ಯವಾಗಿ ಆಮ್ಲೀಯ ಸ್ವಭಾವ ಕೂಡ ಹೊಂದಿರ್ತದೆ. ಗೇರು, ಚಹಾ, ಕಾಫಿ, ರಬ್ಬರ್ ಮುಂತಾದ ಬೆಳೆಗಳಿಗೆ ಸೂಕ್ತವಾದ ಮಣ್ಣು ಯಾವುದು? ಜಂಬಿಟ್ಟಿಗೆ ಮಣ್ಣು. ಇದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಮೆಕ್ಕಲು ಮಣ್ಣು. ನದಿಗಳು ಹೊತ್ತು ತಂದ ನಿಕ್ಷೇಪಿಸುವ ಮಣ್ಣಿನಿಂದ ಮೆಕ್ಕಲು ಮಣ್ಣು ರೂಪುಗೊಳ್ಳುತ್ತದೆ. ಅಂದರೆ ಮೆಕ್ಕಲು ಮಣ್ಣಿದೆಯಲ್ಲ, ಇದು ನದಿಗಳು ಹೊತ್ತು ತಂದ ನಿಕ್ಷೇಪಿಸುವ ಮಣ್ಣಿನಿಂದ ಮೆಕ್ಕಲು ಮಣ್ಣು ರೂಪವಾಗ್ತದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ನದಿ ಕಣಿವೆಗಳ ಮತ್ತು ಬಯಲು ಪ್ರದೇಶಗಳಲ್ಲಿ ಈ ಮಣ್ಣು ಕಾಣ್ತದೆ. ಯಾವ ಮಣ್ಣು? ಮೆಕ್ಕಲು ಮಣ್ಣು. ಪ್ರಮುಖ ಪ್ರದೇಶ ಅಂದರೆ ಕೃಷ್ಣ, ತುಂಗಭದ್ರಾ, ಕಾವೇರಿ ಮತ್ತು ಇತರ ಕಣಿವೆ. ಅಂದರೆ ಇದು ನದಿಗಳ ಪಕ್ಕದಲ್ಲಿ ಜಾಸ್ತಿ ನಾವು ಮೆಕ್ಕಲು ಮಣ್ಣನ್ನು ಕಾಣ್ತೇವೆ. ಉತ್ತಮವಾಗಿ ಏನು ಬೆಳಿಬೋದು? ಭತ್ತ ಬೆಳಿಬೋದು, ಕಬ್ಬು ಬೆಳಿಬೋದು, ಬಾಳೆ, ತರಕಾರಿ ಮುಂತಾದ ಬೆಳೆಗಳು ಸೂಕ್ತವಾಗಿರ್ತದೆ ನೋಡಿ. ಇದು ಸಾಮಾನ್ಯವಾಗಿ ನದಿ
ಹೊತ್ತು ತಂದ ನಿಕ್ಷೇಪ ಅಲ್ವಾ, ಅದರಿಂದ ಏನು ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಂತರ ನೋಡೋದಾದರೆ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಕೇಳ್ತಾರೆ. ನೀವು ಯಾಕೆ ರಾಷ್ಟ್ರೀಯ ಉದ್ಯಾನವನಗಳನ್ನ ಕೇಳ್ತಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಇವು. ನೋಡಿ 5 ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿದೆ. ನೋಡಿ ಫಸ್ಟ್ನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿದೆ? ಚಾಮರಾಜನಗರದಲ್ಲಿದೆ. ಏನಕ್ಕೆ ಪ್ರಸಿದ್ಧಿ? ಹುಲಿಗಳು ಸರಿ. ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರಿನಲ್ಲಿ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂದರೆ ಬೆಂಗಳೂರು ನಗರದಲ್ಲಿರುವ ಉದ್ಯಾನವನ ಯಾವುದು ಅಂದರೆ ಬನ್ನೇರುಘಟ್ಟ. ಮತ್ತು ಹಂಪಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ. ನೋಡಿ ಒಂದೊಂದ್ಸರಿ ಕೇಳ್ತಾರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಚಾಮರಾಜನಗರ. ಈ ರೀತಿ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಈ 5 ಕೊಟ್ಬಿಟ್ಟಿರ್ತಾರೆ. ಇವು 5 ಕೊಟ್ಬಿಟ್ಟು ಹೊಂದಿಸಿ ಬರೆಯಿರಿ, ಯಾವುದು ತಪ್ಪಾಗಿದೆ ಯಾವುದು ಸರಿ ಒಂದಲ್ಲ, ಈ ರೀತಿನೂ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೆಲ್ಲ ಕ್ಲೀನಾಗಿ ನೋಡ್ಕೊಬೇಕಾಗ್ತದೆ. ನೋಡಿಕೊಂಡ್ರೆ ಕ್ಲೀನಾಗಿ ಆರಾಮಾಗಿ ಆನ್ಸರ್ ಮಾಡ್ಬೋದು. ನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರಿನಲ್ಲಿದೆ. ನೋಡಿ ಇಷ್ಟುಗಳು ನಮಗೆ ಗೊತ್ತಿರಬೇಕು. ಬಂಡೀಪುರ ಎಲ್ಲಿದೆ ಅಂತಲೂ ಗೊತ್ತಿರಬೇಕು. ಚಾಮರಾಜನಗರದಲ್ಲಿ ಇರೋ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದ್ರೂ ಗೊತ್ತಿರ್ಬೋದು. ಯಾರೇ ರೀತಿ ಕ್ವಶನ್ ಮಾಡಿದ್ರು ನಾವು ಆನ್ಸರ್ ಮಾಡೋಕ್ಕೆ ಕೇಪಬಲ್ ಇರಬೇಕು. ಆ ರೀತಿ ನಾವು ಓದಬೇಕಾಗ್ತದೆ. ನಂತರ ಬನ್ನಿ, ಇಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಥವಾ ಘಾಟ್ಗಳಂತೀವಿ ನಾವು, ಶಿರಡಿ ಘಾಟ್ ಆ ಥರ. ನೋಡಿ ಇಲ್ಲಿ ಶಿರಡಿ ಘಾಟ್ ಹಾಸನ, ದಕ್ಷಿಣ ಕನ್ನಡ. ನೋಡಿ ಇವೆರಡರಲ್ಲಿ ಯಾವುದೋ ಶಿರಡಿ ಘಾಟ್ನ ನಾವು ನೋಡ್ತೀವಿ. ಮತ್ತು ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ಈ 2 ಜಿಲ್ಲೆಗಳಲ್ಲಿ ಚಾರ್ಮುಡಿ ಘಾಟನ್ನು ನೋಡ್ತೇವೆ. ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ. ಸಂಪಾಜೆ ಘಾಟ್ ಕೊಡಗು, ದಕ್ಷಿಣ ಕನ್ನಡ. ಬಿಸಿಲೆ ಘಾಟ್ ಹಾಸನ, ದಕ್ಷಿಣ ಕನ್ನಡ. ಹುಲಿಕಲ್ ಘಾಟ್ ಶಿವಮೊಗ್ಗ, ಉಡುಪಿ. ಬಾಳೆಬರೆ ಘಾಟ್ ಶಿವಮೊಗ್ಗ, ಉಡುಪಿ. ಕೋಡುಗೂಳಿ ಘಾಟ್ ಕೊಡಗು ಪ್ರದೇಶದಲ್ಲಿ ನೋಡ್ತೀವಿ. ನೋಡಿ ಇವು ಬರೀ ಘಾಟ್ಗಳನ್ನ ನೆನಪಿಟ್ಕೊಂಡ್ರೆ ಸಾಲದು, ಎಲ್ಲೆಲ್ಲಿ ಬರ್ತವೆ, ಯಾವ್ಯಾವ ಜಿಲ್ಲೆಯಲ್ಲಿ ಬರ್ತವೆ ಅದು ತುಂಬ ಇಂಪಾರ್ಟೆಂಟು. ಇದು ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಬನ್ನಿ, ಕರ್ನಾಟಕದ ಶಿಖರಗಳು ಅತ್ಯಂತ ಫಸ್ಟ್ ಇರೋದು ಯಾವುದು? ದೊಡ್ಡ ಶಿಖರ ಮುಳ್ಳಯ್ಯನಗಿರಿ. ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು. 1930 ಮೀಟರ್ ಇದೆ. 1930 ಮೀಟರ್ ಇದೆ. ಯಾವುದು? ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಕರ್ನಾಟಕದ ಎತ್ತರ ಶಿಖರ. ಸೆಕೆಂಡ್ ಯಾವುದಪ್ಪ ಇದೆ ಅಂದರೆ, ಸೆಕೆಂಡ್ ಬೆಸ್ಟು ಕುದುರೆಮುಖ. ಚಿಕ್ಕಮಗಳೂರಿನಲ್ಲೇ ಇದು ಕೂಡ ಇರೋದು. 1894 ಮೀಟರ್ ಇದೆ ಇದು. ಮತ್ತು ತಡಿಯಾಂಡಮೋಳ್ ಎಲ್ಲಿದೆ? ತಡಿಯಾಂಡಮೋಳ್ ನೋಡಿ ಕೊಡಗು, 1748 ಮೀಟರ್ ಇದೆ. ಮತ್ತು ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರಿನಲ್ಲಿದೆ. 1895 ಮೀಟರ್ ಇದೆ. 1895 ಮೀಟರ್ ಇದೆ. ನಂತರ ಪುಷ್ಪಗಿರಿ ನೋಡಿ ಕೊಡಗು ಜಿಲ್ಲೆಯಲ್ಲಿದೆ. 1712 ಇದೆ. ಕುಮಾರ ಪರ್ವತ ಕೊಡಗು 1712. ಬ್ರಹ್ಮಗಿರಿ ಕೊಡಗು 1608 ಮೀಟರ್ ಇದೆ. ಇದಿಷ್ಟು ಶಿಖರಗಳ ಬಗ್ಗೆ. ನಂತರ ಬರ್ರಿ, ಕರ್ನಾಟಕದ ಏಕೀಕರಣ ಚಳುವಳಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇದೊಂದು ಸ್ವಲ್ಪ ಪಾಯಿಂಟ್ ಇರಲಿ ಸ್ವಲ್ಪ. ಕರ್ನಾಟಕ ಏಕೀಕರಣ ದಿನ ಯಾವುದು? ನವೆಂಬರ್ 1, 1956. ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬ ಕನ್ನಡಿಗನು ಕನ್ನಡ ರಾಜ್ಯೋತ್ಸವ ಯಾವಾಗ ಆಚರಿಸ್ತೀವಿ ಅಂದರೆ ನವೆಂಬರ್ 1. ಯಾವತ್ತೂ ಹೇಳಬೇಕು, ನವೆಂಬರ್ 1 ಕನ್ನಡಿಗ ಆಗಬಾರ್ದು, ನಂಬರ್ 1 ಕನ್ನಡಿಗ ಆಗಬೇಕು ಅಂತಾರಲ್ಲ, ಅದಕ್ಕೋಸ್ಕರ ನವೆಂಬರ್ 1, 1956 ಕರ್ನಾಟಕ ಏಕೀಕರಣ ಆಯಿತು. 1956ರಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯ ರಚಿಸಲಾಯಿತು. ಅಂದಿನ ಮೈಸೂರು, ಇಂದಿನ ಕರ್ನಾಟಕ. ನೋಡಿ 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಮರುನಾಮಕರಣ ಮಾಡಿದ್ರು. ಏನಂತ? ಕರ್ನಾಟಕ ಎಂದು ಮರುನಾಮಕರಣ ಮಾಡಿಕೊಟ್ಲಾಯಿತು. ನಂತರ ನೋಡಿ, ಕರ್ನಾಟಕ ಏಕೀಕರಣದ ಪ್ರಮುಖ ನಾಯಕರು ಯಾರು ಅಂದರೆ ಆಲೂರು ವೆಂಕಟರಾವ್. ಇವ್ರದ್ದೊಂದು ಪುಸ್ತಕ ಇದೆ, ಕರ್ನಾಟಕ ಗತವೈಭವ. ಇದರಲ್ಲಿ ಕರ್ನಾಟಕ ಸುತ್ತಾಡಿ, ಇಡೀ ಕರ್ನಾಟಕನೆಲ್ಲ ಸುತ್ತಾಡ್ಬಿಟ್ಟಿದ್ದಾರೆ ಆಲೂರು ವೆಂಕಟರಾಯರು. ಸುತ್ತಾಡ್ಬಿಟ್ಟು ಒಂದು ಪುಸ್ತಕ ಬರೀತಾರೆ, ಅದೇ ಕರ್ನಾಟಕ ಗತವೈಭವ. ಇದು ಕರ್ನಾಟಕದ ಬಗ್ಗೆ ಒಂದು ಪ್ರಸಿದ್ಧತೆಯನ್ನು ಎತ್ತಿ ಹಿಡಿಯೋ ಪುಸ್ತಕ ಯಾವುದು? ಕರ್ನಾಟಕ ಗತವೈಭವ. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ.
ನೋಡಿ ನಾವು ಮತ್ತೆ ಕರ್ನಾಟಕದ ವಿಸ್ತೀರ್ಣದ ಬಗ್ಗೆ ನೋಡೋದಾದರೆ ಕರ್ನಾಟಕ ಎಷ್ಟು ವಿಸ್ತೀರ್ಣ ಹೊಂದಿದೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದುರ ಕಿಲೋಮೀಟರ್. ಸಾಕಷ್ಟು ಪರೀಕ್ಷೆಗಳಲ್ಲಿ ರಿಪೀಟೆಡ್ ಕ್ವಶನ್ ಇದು. ಏನು, ಎಷ್ಟು ಕರ್ನಾಟಕ ಎಷ್ಟು ವಿಸ್ತೀರ್ಣ ಹೊಂದಿದೆ? 1,91,791 ಮೀಟರ್ 791 ಚದುರ ಕಿಲೋಮೀಟರ್ ಹೊಂದಿದೆ, ವಿಸ್ತೀರ್ಣ ಹೊಂದಿದೆ. ಎಷ್ಟೋ ಸರಿ ಕೇಳಿದ್ದಾರೆ, ಅದಕ್ಕೆ ತುಂಬ ಇಂಪಾರ್ಟೆಂಟು. ಇವಾಗ ಕೇಳಿದ್ರು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅದು ಟ್ವಿಸ್ಟಿಗೆ ನಾವು ರೆಡಿ ಆಗಬೇಕಾಗ್ತದೆ. ನೋಡಿ ಏನು ಟ್ವಿಸ್ಟ್ ಮಾಡ್ಬೋದು. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಏನಿದೆ ನೋಡಿ, ಭಾರತದಲ್ಲಿ ಎಷ್ಟು % ಪಾಲು ಹೊಂದಿದೆ ಅಂತ ಕೇಳ್ತಾರೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಸುಮಾರು ಎಷ್ಟಿದೆ? 5.83%. ಇದು ತುಂಬ ಇಂಪಾರ್ಟೆಂಟು. 5.83% ಒಂದು ಪಾಲನ್ನು ಹೊಂದಿದೆ ವಿಸ್ತೀರ್ಣದಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಂತರ ನೋಡಿ, ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು? 6ನೇ ಸ್ಥಾನ. 6ನೇ ದೊಡ್ಡ ರಾಜ್ಯ ಯಾವುದು? ಕರ್ನಾಟಕ. ಮೊದಲನೇ ದೊಡ್ಡ ರಾಜ್ಯ ಯಾವುದು? ಅತಿ ದೊಡ್ಡ ರಾಜ್ಯ ಅಂದರೆ ರಾಜಸ್ಥಾನ ಬರ್ತದೆ. ರಾಜಸ್ಥಾನ್ ವಿಸ್ತೀರ್ಣದಲ್ಲಿ. ಜನಸಂಖ್ಯೆಯಲ್ಲಿ UP ಬರ್ತದೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮತ್ತು ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರವಾಗ್ತದೆ. ಕಡಿಮೆ ಯಾವುದು ಅಂತ ಕಾಮೆಂಟ್ ಮಾಡಿ ನೋಡೋಣ. ನಂತರ ಕರ್ನಾಟಕದ ಉತ್ತರ ದಕ್ಷಿಣ ಉದ್ದ ಎಷ್ಟು ಅಂದರೆ ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕೆ ಇರುವ ಕಿಲೋಮೀಟರ್ ಎಷ್ಟು ಅಂದರೆ 750 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕಿರುವ ಉದ್ದ 750 ಕಿಲೋಮೀಟರ್. ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಅಗಲ 400 ಕಿಲೋಮೀಟರ್. 400 ಕಿಲೋಮೀಟರ್ ನೋಡ್ಬೋದಿಲ್ಲಿ, 400 ಕಿಲೋಮೀಟರ್. ಇದು 750 ಕಿಲೋಮೀಟರ್. ಇದಿಷ್ಟು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಬನ್ನಿ, ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ನೋಡೋಣ. ಕೃಷ್ಣರಾಜಸಾಗರ, KRS ಡ್ಯಾಮ್ ಅಂತೀವಲ್ಲ, ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದ್ದು. ಕೃಷ್ಣರಾಜಸಾಗರ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಆಭರಣಗಳನ್ನು ಮಾರಿ, ಮದ್ರಾಸ್ನಲ್ಲಿ ಆಭರಣಗಳನ್ನು ಮಾರಿ ಈ ಡ್ಯಾಮ್ ಕಟ್ಟಲಿಕ್ಕೆ ಹಣ ಇದು ಮಾಡಿದ್ರು. ಇದು ಇರೋದು ಕಾವೇರಿ ನದಿಗೆ ಇದು ಕಟ್ಟಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಲಾಗಿದೆ. ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಲಾಗಿದೆ. ಕಟ್ಟಿದ್ದಾರೋ? ಸರ್ ಎಂ ವಿಶ್ವೇಶ್ವರಯ್ಯ. ನಂತರ ನೋಡಿ, ತುಂಗಭದ್ರಾ ಅಣೆಕಟ್ಟು ಯಾವ ನದಿಗೆ? ತುಂಗಭದ್ರಾ ನದಿಗೆ. ಎಲ್ಲಿದೆ? ವಿಜಯನಗರದಲ್ಲಿದೆ. ಮತ್ತು ಆಲಮಟ್ಟಿ ನೋಡಿ, ಆಲಮಟ್ಟಿ ಅಣೆಕಟ್ಟು ಇದು ಕೃಷ್ಣಾ ನದಿಗೆ ಕಟ್ಟಿರೋದು, ವಿಜಯಪುರದಲ್ಲೇ ಇರೋದು. ನಾರಾಯಣಪುರ ಡ್ಯಾಮ್ ಅಣೆಕಟ್ಟು, ಇದು ನಾರಾಯಣಪುರ ಅಣೆಕಟ್ಟು ಕೃಷ್ಣಾ ನದಿ ಕಟ್ಟಲಾಗಿದೆ, ಯಾದಗಿರಿಯಲ್ಲಿದೆ. ನೋಡಿ, ನೀವು ಬರೀ ಸುಮ್ಮನೆ ಓದ್ಕೊಂಡು ಹೋದ್ರಾಗಲ್ಲ. ಯಾವ ನದಿ, ಯಾವ ಡ್ಯಾಮು, ಯಾವ ನದಿ, ಯಾವ ಜಿಲ್ಲೆ, ಈ 3 ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಆ 3 ಕರೆಕ್ಟಾಗಿ ಆದಷ್ಟು ಗ್ಯಾಪ್ನ ಇಟ್ಕೊಳ್ಳೋಕ್ಕಾದರೆ ಇಟ್ಕೊಳ್ಳಿ. ಮತ್ತು ಲಿಂಗನಮಕ್ಕಿ ಅಣೆಕಟ್ಟು ಎಲ್ಲಿದೆ? ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ಶಿವಮೊಗ್ಗದಲ್ಲಿದೆ. ಕಬಿನಿ ಅಣೆಕಟ್ಟು ಕಬಿನಿ ನದಿಗೆ ಮೈಸೂರಲ್ಲಿ ಕಟ್ಟಲಾಗಿದೆ. ಮತ್ತು ಹೇಮಾವತಿ ಅಣೆಕಟ್ಟು ಹೇಮಾವತಿ ನದಿಯಿಂದ ನಿರ್ಮಿತವಾಗಿದೆ. ಮತ್ತು ಹಾಸನ ಜಿಲ್ಲೆಯಲ್ಲಿದೆ. ಕೇಳ್ತಾರೆ, ಹಾಸನ ಜಿಲ್ಲೆಯಲ್ಲಿರುವ ಅಣೆಕಟ್ಟು ಹೇಮಾವತಿ ಅಣೆಕಟ್ಟು. ಹಾರಂಗಿ ಅಣೆಕಟ್ಟು ಹಾರಂಗಿ ನದಿಗೆ ಕಟ್ಟಲಾಗಿದೆ. ಎಲ್ಲಿದೆ? ಕೊಡಗಿನಲ್ಲಿದೆ. ಮತ್ತು ಸೂಪ ತುಂಬ ಇಂಪಾರ್ಟೆಂಟು. ಸೂಪ ಅಣೆಕಟ್ಟು ಕಾಳಿ ನದಿಗೆ. ನೋಡಿ, ಪಶ್ಚಿಮಾಭಿಮುಖವಾಗಿ ಅತ್ಯಂತ ವೇಗವಾಗಿ ಹರಿಯುವ ನದಿ ಯಾವುದು ಅಂತ ಕೇಳಿದ್ರೆ ಕಾಳಿ ನದಿ. ಎಲ್ಲಿದೆ? ಉತ್ತರ ಕನ್ನಡದಲ್ಲಿರುವ ನದಿ ಕಾಳಿ ನದಿ. ಮತ್ತು ಯಾವ ಅಣೆಕಟ್ಟು? ಸೂಪ ಅಣೆಕಟ್ಟು. ನೋಡಿ, ಇದಿಷ್ಟು ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ್ನ ಹೇಳಿದ್ದೀನಿ. ಅವನ್ನ ಆದಷ್ಟು ಬರೀ ಅಷ್ಟೇ ನೋಡ್ಕೊಳ್ದೆ, ಇನ್ನು ಡೆಪ್ತ್ಗೋಗಿ ಓದಿರಷ್ಟೇ ಇಲ್ಲಿ ಸಕ್ಸೀಡ್ ಆಗೋಕ್ಕೆ ಸಾಧ್ಯ. ಇನ್ನು ಯಾರ್ಯಾರು ಇನ್ನು ಡೀಪಾಗಿ ನಾನು ಕ್ಲಾಸ್ ಮಾಡಬೇಕು ಅಂದರೆ ಸರ್ ಜಿಯೋಗ್ರಫಿ ಕ್ಲಾಸ್ ಇನ್ ಡೆಪ್ತ್ ಅಂತ ಏನಾದರೂ ಒಂದು ಕಾಮೆಂಟ್ ಹಾಕಿ, ಆವಾಗ ನಾನು ಡೆಪ್ತ್ ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬುಕ್ ಓದಿ ಅಂತ ಹೇಳ್ತಾ, ಇನ್ನೇನು ಎಕ್ಸಾಮ್ಗಳು ಬಂದುಬಿಟ್ವು, CR, DR, VAO, KSRP ಮುಂತಾದ ಎಕ್ಸಾಮ್ಗಳು ಬಂದ್ಬಿಟ್ವು. ನಿಮ್ಮ ಸ್ಟಡಿ ಚೆನ್ನಾಗಿರಲಿ. ಆಲ್ ದ ಬೆಸ್ಟ್. ಮತ್ತು
ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.